ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಒಬ್ಬರೇ ನಾಯಕರು ಮಾತನಾಡ್ತಾ ಇದ್ದಾರೆ. ವರಿಷ್ಠರ ಮಟ್ಟದಲ್ಲಿ ಒಪ್ಪಂದ ಆಗಿರಬಹುದು, ನಾಯಕತ್ವದ ಬಗ್ಗೆ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅಂತ ಟಿ.ಬಿ. ಜಯಚಂದ್ರ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಒಂದಷ್ಟು ಜನ ಡೆಲ್ಲಿಗೆ ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ ಒಂದು ಒಪ್ಪಂದ ಆಗಿದೆ, ಸಿದ್ದರಾಮಯ್ಯ ಅವರು ಆ ಒಪ್ಪಂದವನ್ನ ಈಡೇರಿಸಿಕೊಡ್ಬೇಕು, ಆ ಗ್ಯಾರಂಟಿಯನ್ನ ಅವರು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ. ಸುರೇಶ್ ಅವರು ಮಾತಾಡಿದ್ದಾರೆ. ಸರ್, ಏನ್ ಹೇಳ್ತೀರಿ ಸರ್? ನೋಡಿ, ನಾನು ಕಳೆದ ಒಂದು ವಾರದಿಂದ ದೆಹಲಿನಲ್ಲೇ ಇದ್ದೆ. ದೆಹಲಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಕೂಡ ನಾನು ಬಲ್ಲೆ. ಆದರೆ ನಾನು ನೆನ್ನೆ ಬಂದೆ ನಾನು ದೆಹಲಿಯಿಂದ. ಆದರೆ ಶಾಸಕರು ಹೋಗಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದ ಮುಖೇನ ನಾನು ತಿಳಿದೆ. ಅವರು ಯಾವ ಕಾರಣಕ್ಕೋಸ್ಕರ ಹೋಗಿದ್ದಾರೆ, ಅವರು ಹೋಗಿರೋದು 8 ಜನ ಹೋಗಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಹೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಅರಿವಿಲ್ಲ. ಶಾಸಕರಾಗಿರ್ತಕ್ಕಂಥವ್ರು ಯಾವ್ಯಾವುದೋ ಕಾರಣದ ಮೇಲೆ ದೆಹಲಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದೆಲ್ಲದಕ್ಕೂ ಕೂಡ ರಾಜಕೀಯ ಲೇಪನವನ್ನು ಮಾಡ್ತಕ್ಕಂಥದ್ದು ಸರಿಯಾಗೋದಿಲ್ಲ. ಅವು ಯಾವತ್ತೂ ಕೂಡ ಒಂದು ಚೌಕಟ್ಟನ್ನು ಮೀರಿ ಯಾವತ್ತೂ ಕೂಡ ಹೋಗೋದಿಲ್ಲ. ಇರುತ್ತದೆ, ಆಸೆಗಳು ಇರ್ತದೆ, ಅದು ರಾಜಕೀಯದಲ್ಲಿ ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದು 2.5 ವರ್ಷ ಆದ ಮೇಲೆ ಏನಾರೋ ಬದಲಾವಣೆ ಆಗ್ತದೆ ಅನ್ನೋದು ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತಕ್ಕಂಥ ಮನೋಭಾವವನ್ನು ಕೂಡ ಕೆಲವರಲ್ಲಿ ಇರ್ತದೆ. ಈಗ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ದಾಳವನ್ನು ಉರುಳಿಸ್ತಾ ಇದ್ದಾರೆ. ನೀವು ಒಬ್ಬರು ಒಕ್ಕಲಿಗ ಶಾಸಕರು, ಹಿರಿಯ ಶಾಸಕರಿದ್ದೀರಿ. ನಿಮ್ಮ ಅಭಿಪ್ರಾಯ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ, ನಿಮ್ಮ ನಿರ್ಧಾರಗಳು ಕೂಡ ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗುತ್ತೆ. ನೀವು ಯಾವ ಕಡೆ ವಾಲ್ತೀರಿ ಅಂತ? ನಾವು ಯಾವ ಕಡೆ ವಾಲ್ತೀವಿ, ಯಾವ ಕಡೆ ಹೋಗ್ತೀವಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಾನಾಗಲಿ, ಸಿದ್ದರಾಮಯ್ಯನವರಲ್ಲಿ, ಶಿವಕುಮಾರ್ ಅವರು ಎಲ್ಲರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರತಕ್ಕಂಥವ್ರು. ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷನೇ ಒಂದು ತಾಯಿ ಸಮಾನ. ಒಂದು ತಾಯಿಯ ಮಕ್ಕಳಂತ ಇರ್ತಕ್ಕಂಥದ್ದು ಅದು ಸಹಜವಾಗಿ ಭಿನ್ನಾಭಿಪ್ರಾಯಗಳು ಬರ್ಬೋದು. ಆದರೆ ಸಾಲ್ವ್ ಮಾಡೋದಂತಕ್ಕಂಥ ಸಾಮರ್ಥ್ಯ, ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ, ಅದನ್ನು ಮಾಡ್ತದೆ. ಸರ್, ಈಗ ಒಪ್ಪಂದ ಆಗಿದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಆ ಥರದ್ದು ಒಪ್ಪಂದ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆ? ಯಾಕಂದ್ರೆ ನೀವು ಡೆಲ್ಲಿಲಿ ಇರ್ತೀರಿ, ಡೆಲ್ಲಿ ವಿಶೇಷ ಪ್ರತಿನಿಧಿ ಆಗಿದ್ದೀರಿ. ದೆಹಲಿ ಆ ವಲಯದಲ್ಲಿ ಏನಾದರೂ ಆ ಒಪ್ಪಂದದ ಬಗ್ಗೆ ಚರ್ಚೆ ಆಗಿದೆಯಾ? ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಒಪ್ಪಂದ ಅಂತ ಏನಾದರೂ ಆಗಿದ್ದರೆ ಅಥವಾ ಅಂಥ ಸಂದರ್ಭ ಬಂದಿದ್ದರೆ ಅದು ವರಿಷ್ಠರ ಮಟ್ಟದಲ್ಲೇ ಆಗಿರ್ಬೋದು, ಅಥವಾ ಚರ್ಚೆ ಆಗಿರ್ಬೋದು, ಏನಾದ್ರು ಇರ್ಬೋದು. ಏನೇ ಆದರೂ ಕೂಡ ವರಿಷ್ಠ ತೀರ್ಮಾನವೇ ಅಂತಿಮ ಆಗ್ತದೆ ವಿನಃ ಇದು ಶಾಸಕರ ಮಟ್ಟದಲ್ಲಿ ಬಿಡ್ತಕ್ಕಂಥ ವಿಚಾರ ಅಲ್ಲ. ಈಗ CM ಆಯ್ಕೆ ಒಂದು ವೇಳೆ ಬದಲಾಗಬೇಕು ಅನ್ನುವಂಥದ್ದು ಏನಾದ್ರು ಪರಿಸ್ಥಿತಿ ಬಂದಾಗ ಶಾಸಕರ ಬೆಂಬಲ ಮುಖ್ಯ ಆಗುತ್ತೆ ಅಥವಾ ಹೈಕಮಾಂಡ್ ನಿರ್ಧಾರ ಮುಖ್ಯ ಆಗುತ್ತೆ ಅನ್ನುವಂಥದ್ದು? ನೋಡಿ, ವರಿಷ್ಠರದೇ ಮುಖ್ಯ ಆಗ್ತದೆ. ಶಾಸಕರ ಭಾವನೆಗಳೇನು ಅಂತ ಗೊತ್ತಿದೆ. ಇದು ಪದೇ ಪದೇ ಶಾಸಕರ ಮಧ್ಯದಲ್ಲಿ ಬಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂದರ್ಭ ಬರಲಾರದು. ಎಲ್ರಿಗೂ ಕೂಡ ವರಿಷ್ಠರ ಮೇಲೆ, ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ರಾಹುಲ್ ಗಾಂಧಿಯರವರು, ಮಲ್ಲಿಕಾರ್ಜುನ್ ಖರ್ಗೆರವರು ಯಾವ ತೀರ್ಮಾನವನ್ನು ಕೊಡ್ತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿದ್ದಾರೆ. ಇದು ಹಿರಿಯ ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್, TV9 ಬೆಂಗಳೂರು.